ಹಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಕೂಡ ಅಷ್ಟೇ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಮಧ್ಯಾಹ್ನ 3 ಗಂಟೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ಮಾಡೋಕ್ಕಾಗಲಿಲ್ಲ. ಇವತ್ತು ನಾನು ನಿಮ್ಮ ಹತ್ರ ಸೆಲ್ಫ್ ಗ್ರೂಮಿಂಗ್ ಟಿಪ್ಸ್ನ ಹಂಚ್ಕೊಳ್ತಾ ಇದ್ದೀನಿ. ನಾವು ಮನೆಯಲ್ಲೇ ಇರೋ ಹೆಣ್ಮಕ್ಳು ಹೇಗೆ ನಾವು ನಮ್ಮನ್ನು ಕೇರ್ ಮಾಡ್ಕೊಳ್ಬೇಕು, ಹಾಗೆ ನಮ್ಮಲ್ಲಿ ನಾವು ಹೇಗೆ ಕಾನ್ಫಿಡೆನ್ಸ್ ಬೆಳೆಸ್ಕೋಬೇಕು ಅನ್ನೋದನ್ನು ಶೇರ್ ಮಾಡ್ಕೊತಾ ಇದ್ದೀನಿ. ಬನ್ನಿ ಹಾಗಿದ್ರೆ ಫಸ್ಟ್ ಒನ್ ಏನಂತ ತಿಳ್ಕೊಂಡ್ಬಿಡೋಣ. ಫಸ್ಟ್ ಒನ್, ನಾವು ಯಾವಾಗಲೂ ನಮ್ಮ ಮೆಂಟಲ್ ಹೆಲ್ತ್ನ ಚೆನ್ನಾಗಿ ಇಟ್ಕೊಂಡಿರಬೇಕು. ನಾವು ನಮ್ಮ ಮನಸ್ಸನ್ನು ಚೆನ್ನಾಗಿ ಇಟ್ಕೊಂಡಿದ್ರೆ ತಾನೇ ಎಲ್ಲರ ಜೊತೆ ಚೆನ್ನಾಗಿ ಬೆರೆಯೋಕ್ಕಾಗೋದು. ಆಮೇಲೆ ಎಲ್ಲರ ಜೊತೆ ಚೆನ್ನಾಗಿ ನಕ್ಕೊತ ಮಾತಾಡ್ಕೊತ ಇರೋಕ್ಕಾಗುತ್ತೆ. ಇಲ್ಲ ಅಂತಂದರೆ ನಾವೇ ಅಪ್ಸೆಟ್ ಆಗಿದ್ವಿ ಅಂತಂದರೆ ಬೇರೆಯವ್ರ ಜೊತೆ ನಾವು ಮಾತಾಡೋಕ್ಕೂ ಆಗೋಲ್ಲ, ಹಾಗೆ ನಮ್ಮನ್ನು ನಾವು ಕಂಟ್ರೋಲಲ್ಲಿ ಇಟ್ಕೊಳ್ಳೋಕ್ಕೂ ಆಗೋದಿಲ್ಲ. ನಾವು ಮೆಂಟಲಿ ಸ್ಟೇಬಲ್ ಇಲ್ಲ ಅಂತಂದರೆ ಎಲ್ಲರ ಹತ್ರ ಸಿಟ್ಟು ಮಾಡೋದು, ಇಲ್ಲ ಅಂತಂದರೆ ಮುಖ ಉಬ್ಬಿಸ್ಕೊಂಡು ಕೂತ್ಕೊಳ್ಳೋದು, ಈ ಥರ ಆಗಿಬಿಡುತ್ತೆ. ನಾವು ಚೆನ್ನಾಗಿದ್ರೆ ತಾನೇ ಮನೆ ವಾತಾವರಣ ಚೆನ್ನಾಗಿರುತ್ತೆ. ಹಾಗಾಗಿ ನಾವು ನಮ್ಮ ಮೆಂಟಲ್ ಹೆಲ್ತ್ನ ಚೆನ್ನಾಗಿ ಇಟ್ಕೊಳ್ಬೇಕು. ಮೆಂಟಲ್ ಹೆಲ್ತ್ ಚೆನ್ನಾಗಿರಬೇಕು ಅಂತಂದರೆ ನಾವು ನೆಗೆಟಿವಿಟಿನ ಬಿಟ್ಬಿಡಬೇಕು. ಬೇರೆಯವ್ರು ಏನು ಅನ್ಕೊತಾರೆ, ಬೇರೆಯವ್ರ ಸಲುವಾಗಿ ನಾವು ಜೀವನ ಮಾಡೋದನ್ನು ಮೊದಲು ನಿಲ್ಲಿಸಬೇಕು. ಹಾಗೆ ನಮಗೆ ಇಷ್ಟ ಆಗಿದ್ದನ್ನು ನಾವು ಮಾಡ್ಕೊತಾ ಬರಬೇಕು. ಇದು ಕಷ್ಟನೇ. ನಾವು ಈ ಜಗತ್ತಿನಲ್ಲಿ ಅಂದರೆ ಈ ಸಮಾಜದಲ್ಲಿ ಬದುಕುವಾಗ ನಾವು ಇನ್ನೊಬ್ರು ಏನು ಯೋಚನೆ ಅನ್ಕೊತಾರೆ ಅನ್ನೋದನ್ನೇ ನಾವು ಯೋಚನೆ ಮಾಡ್ತಿರ್ತೀವಿ ಯಾವಾಗಲೂ. ಬಟ್ ಇದು ಕಂಪಲ್ಸರಿ ಎಲ್ಲರೂ ಬಿಟ್ಬಿಡಬೇಕು. ಅದನ್ನು ನಿಧಾನವಾಗಿ ಬಿಡಬೇಕಾಗುತ್ತೆ. ಯಾರೂ ಸಡನ್ನಾಗಿ ಬಿಡೋಕ್ಕಾಗೋದಿಲ್ಲ. ಹಾಗೆ ನಾವು ಮನಸ್ಸಿಂದ ಮೆಂಟಲಿ ಶಾಂತವಾಗಿರಬೇಕು ಅಂತಂದರೆ ನಮಗೆ ನಿದ್ದೆ ಸಂಪೂರ್ಣ ಆಗಿರಬೇಕು. ನಿದ್ದೆ ಇಲ್ಲ ಅಂತಂದರೆ ಯಾವುದೇ ಮನುಷ್ಯನಿಗಾಗಲಿ ಟೆಂಪರ್ ಇರುತ್ತೆ, ಅಂದರೆ ತುಂಬ ಸಿಟ್ಟು ಬರೋದು ಆ ಥರ ಎಲ್ಲ ಆಗುತ್ತೆ. ಹಾಗಾಗಿ ನಮಗೆ ರೆಸ್ಟ್ ಸಹ ತುಂಬಾ ಮುಖ್ಯ. ಎಲ್ಲರದ್ದು ಕೆಲಸ ಮಾಡ್ಕೊಡೋದ್ರಲ್ಲೇ ನಮ್ಮ ದಿನ ಹೋಗ್ಬಿಟ್ಟಿರುತ್ತೆ. ಬಟ್ ಒಬ್ಬೊಬ್ಬರಿಗೆ ರೆಸ್ಟ್ ಮಾಡೋಕ್ಕೆ ಟೈಮ್ ಇಲ್ದಂಗೆ ಆಗ್ಬಿಟ್ಟಿರುತ್ತೆ. ಅದೆಲ್ಲವನ್ನು ಸೈಡಿಗೆ ಇಟ್ಟು ನಮಗೆ ಅಂತ ನಾವು ಸ್ವಲ್ಪ ರೆಸ್ಟಿಗಾಗಿಯೇ ಟೈಮ್ ಇಟ್ಕೊಳ್ಬೇಕು. ಅಂದಾಗ ಮಾತ್ರ ನಮಗೆ ಮೆಂಟಲ್ ಹೆಲ್ತ್ ಯಾವಾಗಲೂ ಚೆನ್ನಾಗಿರುತ್ತೆ. ನಂಬರ್ ಸೆಕೆಂಡ್ ಏನಪ್ಪ ಅಂತಂದರೆ ನಾವು ಯಾವಾಗಲೂ ಹೈಡ್ರೇಟ್ ಆಗಿರಬೇಕು. ನಾವು ಎಷ್ಟು ಕೆಲಸದಲ್ಲಿ ಮುಳುಗಿಬಿಟ್ಟಿರ್ತೀವಿ ಅಂತಂದರೆ ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ನೀರು ಸಹ ಕುಡಿದಿರಂಗಿಲ್ಲ. ಮೊದಲು ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬೇಕು, ಹಸ್ಬೆಂಡ್ನ ಆಫೀಸಿಗೆ ಕಳಿಸ್ಬೇಕು ಅಂತ ಗಡಿಬಿಡಿಯಲ್ಲಿ ಕೆಲಸನೇ ಮಾಡ್ತಿರ್ತೀವಿ. ಅದ್ರ ಬದಲು ನಾವು ಸ್ವಲ್ಪ ಬೇಗ ಎದ್ದು ನಮಗೆ ಅಂತ ಸ್ವಲ್ಪ ಟೈಮ್ ಕೊಟ್ಕೊಳ್ಬೇಕು. ಆವಾಗ ಸ್ವಲ್ಪ ಬಿಸಿನೀರು ಕುಡಿಯೋದಾಗಲಿ, ಇಲ್ಲ ಅಂತಂದರೆ ಸ್ವಲ್ಪ ವ್ಯಾಯಾಮ ಮಾಡೋದಾಗಲಿ, ಇಂಥದ್ದನ್ನೆಲ್ಲ ಮಾಡಿದಾಗ ನಮ್ಮ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ನಾವು ಒಂದು ವೇಳೆ ನೀರು ಕುಡಿದೆ ನಾವು ಕೇರ್ ಮಾಡ್ಕೊಳ್ದೆ ಬರೀ ಕೆಲಸದಲ್ಲೇ ಮುಳುಗೋದಾಗ ನಮ್ಮ ಹೆಲ್ತ್ ಸಹ ಅಪ್ಸೆಟ್ ಆಗುತ್ತೆ. ನಾವು ಚೆನ್ನಾಗಿದ್ರೆ ತಾನೇ ಮನೆಯೆಲ್ಲ ನೋಡ್ಕೊಳ್ಳೋದು. ನಾವೇ ಚೆನ್ನಾಗಿಲ್ಲ ಅಂತಂದರೆ ಮನೆ ಹೇಗೆ ನೋಡ್ಕೊಳ್ಬೇಕು ಅಲ್ವಾ? ಹಾಗಾಗಿ ಯಾವಾಗಲೂ ಸ್ವಲ್ಪ ನೀರನ್ನ ಅವಾಗವಾಗ ಕುಡಿತಾ ಇರಬೇಕು. ನಾನಷ್ಟೇ ಅಲ್ಲ, ಎಲ್ಲ ಹೆಣ್ಮಕ್ಳು ಅಷ್ಟೇ. ಬೆಳಗ್ಗೆ ಕೆಲಸ ಮಾಡುವಾಗ ನೀರು ಕುಡಿಯೋದೇ ಮರ್ತೋಗ್ಬಿಟ್ಟಿರ್ತೀವಿ. ಎಲ್ಲರೂ ಹೋದ್ಮೇಲೆ ಆವಾಗ ನೀರು, ಟೀ ಆ ಥರ ನಮ್ಮದು ನಾವು ಅವಾಗ ನೋಡ್ಕೊತೀವಿ. ಅದ್ರ ಬದಲು ಬೆಳಗ್ಗೆನೇ ನಾವು ಸ್ವಲ್ಪ ಹೈಡ್ರೇಟ್ ಮಾಡ್ಕೊಂಡಿರೋದು ತುಂಬಾ ಒಳ್ಳೆಯದು. ನಂಬರ್ 3 ಏನಪ್ಪ ಅಂತಂದರೆ ಹೆಲ್ದಿ ಡಯಟ್. ನಾವು ಎಲ್ಲರಿಗೂ ಎಲ್ಲ ಅಡುಗೆನೂ ಮಾಡಿರ್ತೀವಿ, ಯಾರಿಗೇನು ಇಷ್ಟ ಎಲ್ಲನೂ ಮಾಡಿರ್ತೀವಿ. ಬಟ್ ನಾವೇನು ಮಾಡಿಬಿಡ್ತೀವಿ ಅಂದರೆ ಮಕ್ಕಳು ಸ್ಕೂಲಿಗೆ ಹೋದ್ಮೇಲೆ ಅವ್ರು ಉಳಿಸಿರೋದನ್ನು ಅವ್ರಿಗೆ ಉಣಿಸಿರ್ತೀವಲ್ಲ, ಅವ್ರಿಗೆ ತಿನ್ನಿಸಿರೋದನ್ನು ಉಳಿದಿತ್ತು ಅಂದರೆ ಅದು ಸ್ವಲ್ಪ, ಆಮೇಲೆ ಹಸ್ಬೆಂಡ್ ಏನಾದರೂ ಉಳಿಸಿದ್ರೆ ಅದು ಸ್ವಲ್ಪ, ಹೀಗೆ ಅಲ್ಪ ಸ್ವಲ್ಪ ಏನೇನಿರುತ್ತೋ ಎಲ್ಲನೂ ತಿಂದು ಹೊಟ್ಟೆ ತುಂಬಿಸ್ಕೊಂಡ್ಬಿಡ್ತೀವಿ. ನಮಗೆ ಅಂತ ನಾವು ಯಾವುದು ಪ್ರಾಪರಾಗಿ ಮಾಡ್ಕೊಳ್ಳೋದೇ ಇಲ್ಲ. ಅದ್ರ ಬದಲು ನಾವು ಬೆಳಿಗ್ಗೆ ಹೆಲ್ದಿಯಾಗಿ ಏನಾದರೂ ಡ್ರೈ ಫ್ರೂಟ್ಸ್ ತಿನ್ನೋದಾಗಲಿ, ಇಲ್ಲ ಅಂತಂದರೆ ನೈಟ್ ಹೊತ್ತೇ ನಾವು ದ್ರಾಕ್ಷಿ ಮತ್ತು ಒಣ ದ್ರಾಕ್ಷಿ ಇರುತ್ತಲ್ಲ ಅದು ಮತ್ತು ಡೇಟ್ಸ್ ಅಂಥನ್ನೆಲ್ಲ ನೀರಲ್ಲಿ ನೆನೆಸ್ಬಿಟ್ಟು ಬೆಳಿಗ್ಗೆ ತಿನ್ನೋದ್ರಿಂದ ಅದು ಒಂಥರ ಎನರ್ಜಿ ಬೂಸ್ಟ್ ಥರ ಕೆಲಸ ಮಾಡುತ್ತೆ. ಅದನ್ನು ತಿನ್ನೋದಾಗಲಿ, ಇಂಥದ್ದೇನಾದರೂ ನಾವು ಹೆಲ್ದಿಯಾಗಿ ತಿನ್ನಲೇಬೇಕು. ಯಾಕಂತಂದರೆ ನಾವು ಮಾಡೋ ಕೆಲಸಕ್ಕೆ ನಮಗೆ ಇಂಥದ್ದೆಲ್ಲ ನಾವು ತಿನ್ನೋವಾಗ ಅದು ನಮಗೆ ಒಂಥರ ಎನರ್ಜಿ ಬೂಸ್ಟರ್ ಥರ ಕೆಲಸ ಮಾಡುತ್ತೆ. ನಮಗೆ ಈ ಏಜಲ್ಲಿ ಏನೂ ಗೊತ್ತಾಗೋದಿಲ್ಲ, ಏನು ಸುಸ್ತೂ ಅನಿಸಲ್ಲ. ಬಟ್ ಮುಂದೆ ಏಜ್ ಆದಂಗೆಲ್ಲ ನಮ್ಗೆ ಆವಾಗ ತೊಂದರೆ ಆಗುತ್ತೆ. ಹಾಗಾಗಿ ನಾವು ಈಗಲಿಂದನೇ ಪ್ರಾಪರಾಗಿ ಡಯಟನ್ನು ಸ್ಟಾರ್ಟ್ ಮಾಡಬೇಕು. ಡಯಟ್ ಅಂತಂದರೆ ತಿಂದೇ ಇರೋದಲ್ಲ, ಫುಡ್ಡನ್ನು ಸರಿಯಾದ ಟೈಮಲ್ಲಿ ಮಿತವಾಗಿ ತಗೊಳ್ಳೋದೇ ಡಯಟು.
ಮನೆ ಹೆಣ್ಮಕ್ಳೆಲ್ಲ ಏನು ಮಾಡಿಬಿಡ್ತೀವಿ ಅಂತಂದರೆ ಎಲ್ಲರೂ ಸ್ಕೂಲಿಗೆ ಆಫೀಸಿಗೆ ಎಲ್ಲರೂ ಹೋದಾದಮೇಲೆ ನಮ್ಮದು ಅವಾಗೆಲ್ಲ ಸ್ನಾನ ಪೂಜೆ ಎಲ್ಲ ಮುಗಿಸಿ ಒಂದು 11-12 ಗಂಟೆಗೆ ನಾಷ್ಟ ಅಥವಾ ಊಟನ ಮಾಡಿಬಿಡ್ತೀವಿ. ಅದು ತುಂಬಾ ತಪ್ಪು. ಅಷ್ಟೊಂದು ಹೊಟ್ಟೆ ಹಸ್ಕೊಂಡು ಫುಲ್ ಹೊಟ್ಟೆ ಹಸಿದ್ಮೇಲೆ ಆ ಥರ ತಿಂದು ನಂತರ ಮತ್ತೆ ನೈಟೇ ಊಟ ಮಾಡೋದು ಆ ಥರ ಮಾಡಿಬಿಡ್ತಾರೆ. ಹಾಗೆ ಮಾಡೋದು ಬದಲು ನಾವು ಬೆಳಗ್ಗೆನೇ ಸ್ವಲ್ಪ ನೀರು ಕುಡಿಯೋದಾಗಿರ್ಬೋದು, ಇಲ್ಲ ಅಂತಂದರೆ ಅದೇ ಹೇಳಿದ್ನಲ್ಲ ಏನಾದರೂ ಹೆಲ್ದಿ ಫುಡ್ ಆ ಥರ ತೊಗೊಂಡ್ಬಿಟ್ಟು ಲೈಟಾಗಿ ತೊಗೊಂಡ್ಬಿಟ್ಟು ನಂತರ ನಾವು ಮಧ್ಯಾಹ್ನ ಊಟನ ಮಾಡ್ಕೋಬೋದು. ನಂಬರ್ 4 ಏನಪ್ಪ ಅಂತಂದರೆ ರೀಚಾರ್ಜ್ ಯುವರ್ ಸೆಲ್ಫ್. ರೀಚಾರ್ಜ್ ಅಂತಂದರೆ ಇವಾಗ ನಾವು ಮೊಬೈಲ್ಗೆ ಬ್ಯಾಟ್ರಿ ಖಾಲಿ ಆದಾಗ ರೀಚಾರ್ಜ್ ಮಾಡ್ತೀವಲ್ವ, ಹಾಗೆಯೇ ನಮಗೂ ಏನಾಗ್ಬಿಡುತ್ತಂದರೆ ಒಂದೇ ರುಟೀನ್ ಲೈಫ್ ಲೀಡ್ ಮಾಡಿ 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 ತುಂಬಾ ಬೋರಿಂಗು ಆ ಥರ ಆಗಿಬಿಡುತ್ತೆ. ಆವಾಗ ನಮ್ಮದು ಬ್ಯಾಟ್ರಿ ಖಾಲಿ ಆದಂಗೆ ಅಂದರೆ ಏನು ಅನಿಸ್ಬಿಡುತ್ತೆ, ಏನಪ್ಪ ಎದ್ದೇಳೋದು ಕೆಲಸ ಮಾಡೋದು ಊಟ ಮಾಡೋದು ಮತ್ತು ಮಲ್ಕೊಳ್ಳೋದು ಬರೀ ಇದೇ ಆಗಿಬಿಟ್ಟಿದೆ ನನ್ನ ಲೈಫು ಅಂತ ನಮಗೂ ಅವಾಗವಾಗ ಅನಿಸ್ತಿರುತ್ತೆ. ನನಗೂ ಎಷ್ಟೋ ಸಾರಿ ಅನಿಸಿದೆ ಹಾಗೆ. ಆವಾಗ ನಾವೇನು ಮಾಡಬೇಕು, ನಮ್ಮನ್ನು ನಾವು ರೀಚಾರ್ಜ್ ಮಾಡ್ಕೊಳ್ಬೇಕು ಅಂತಂದರೆ ಸ್ವಲ್ಪ ಚೇಂಜ್ ತೊಗೊಳ್ಬೇಕು. ಏನಾದರೂ ನಮ್ಗೆ ಇಷ್ಟ ಆಗಿರೋ ಕೆಲಸ ಮಾಡುವಂಥದ್ದು, ಇಲ್ಲಾಂದರೆ ಯಾವುದಾದ್ರೂ ಒಂದು ಮೂವಿಗೆ ಹೋಗಿ ಬರೋಂಥದ್ದು, ಇಲ್ಲ ಅಂತಂದರೆ ನಿಮಗೆ ಬುಕ್ಸ್ ಇಷ್ಟ ಅಂದರೆ ಬುಕ್ಸ್ ಓದೋದಾಗಲಿ, ಇಲ್ಲ ಅಂತಂದರೆ ಶಾಪಿಂಗ್ ಮಾಡಿ ಬರೋದಾಗಲಿ, ಇಲ್ಲಾಂದರೆ ನಿಮ್ಮ ಟಿ ವಿ ನೋಡೋದಾಗಲಿ, ಒಟ್ಟು ನಿಮಗೆ ಏನು ಇಷ್ಟ ಇರುತ್ತೋ ಅದನ್ನು ನೀವು ಮಾಡಿದರೆ ನಿಮಗೂ ಒಂದು ಸ್ವಲ್ಪ ಮನಸ್ಸಿಗೆ ಖುಷಿ ಅನಿಸಿ ಮತ್ತು ನಿಮಗೆ ಕೆಲಸ ಮಾಡೋದ್ರಲ್ಲಿ ಇಂಟ್ರೆಸ್ಟ್ ಬರುತ್ತೆ. ನಮ್ಮ ಮನಸ್ಸು ಹೇಗೆ ಅಂತಂದರೆ ಯಾವಾಗಲೂ ಮನಸ್ಸು ಚೇಂಜ್ನ ಬಯಸುತ್ತೆ. ಯಾವಾಗಲೂ ಒಂದೇ ಥರ ಇರೋದ್ರಿಂದ ಅದಕ್ಕೂ ಸಹ ಮನಸ್ಸಿಗೆ ತುಂಬಾ ಬೋರ್ ಅನಿಸ್ಬಿಡುತ್ತೆ. ಹಾಗಾಗಿ ನಾವು ಆವಾಗವಾಗ ಸ್ವಲ್ಪ ಚೇಂಜಸ್ನ ಮಾಡ್ಕೊಳ್ಳೋದ್ರಿಂದ ನಮಗೆ ಮಾಡೋ ಕೆಲಸದಲ್ಲಿ ಇಂಟ್ರೆಸ್ಟ್ ಬರುತ್ತೆ, ಹಾಗೆ ಅದನ್ನು ನಾವು ಖುಷಿಪಟ್ಟೂ ಮಾಡ್ತೀವಿ. ನಂಬರ್ 4 ಏನಪ್ಪ ಅಂತಂದರೆ ಸೆಲ್ಫ್ ಕೇರ್. ಸೆಲ್ಫ್ ಕೇರ್ ಅಂತಂದರೆ ನಮಗೆ ಹೆಣ್ಮಕ್ಳಿಗೆ ಏನಂತಂದರೆ ನಾವು ಚೆನ್ನಾಗಿ ಕಾಣಿಸಿದ್ರೆ ತುಂಬಾ ಖುಷಿ ಪಡ್ತೀವಿ. ಬಟ್ ಆಫ್ಟರ್ ಮ್ಯಾರೇಜ್ ಆಗಿರ್ಬೋದು ಅಥವಾ ಮಕ್ಕಳು ಆದಮೇಲೆ ಆಗಿರ್ಬೋದು ನಮ್ಮನ್ನು ನಾವು ಕೇರ್ ಮಾಡ್ಕೊಳ್ಳೋದಾಗಿರ್ಬೋದು, ಇಲ್ಲ ಅಂತಂದರೆ ರೆಡಿ ಆಗೋದು ಆ ಥರ ಎಲ್ಲ ತುಂಬಾ ಕಮ್ಮಿ ಮಾಡಿಬಿಟ್ಟಿರ್ತೀವಿ. ಹಾಗಾಗಿ ನಾವು ನಮ್ಗೆ ಯಾವಾಗಾದರೂ ಬೇಜಾರಾದಾಗ ನಾವೇನು ಮಾಡಬೇಕಪ್ಪ ಅಂತಂದರೆ ನಮಗೆ ಸ್ವಲ್ಪ ಫೇಶಿಯಲ್ ಮಾಡ್ಕೊಳ್ಳೋದಾಗಲಿ, ಹೊರಗಡೆ ಹೋಗಿ ಮಾಡ್ಕೊಳ್ಳಿಲ್ಲ ಅಂದರೂ ಪರವಾಗಿಲ್ಲ ಮನೆಯಲ್ಲೇ ಮಾಡ್ಕೊಳ್ಬೋದು. ಅಥವಾ ಪೆಡಿಕ್ಯೂರ್ ಆಗಲಿ ಮೆನಿಕ್ಯೂರ್ ಆಗಲಿ, ಇಲ್ಲ ಅಂತಂದರೆ ಏನಾದರೂ ಹೇರ್ಗೆ ಮೆಹಂದಿ ಹಚ್ಕೊಳ್ಳೋದಾಗಿರ್ಬೋದು, ಇಲ್ಲಾಂದರೆ ಹೇರ್ ಪ್ಯಾಕ್ ಅಂಥದ್ದೇನಾದರೂ ಮಾಡಿಕೊಂಡಾಗ ನಮಗೆ ನಾವು ಚೆನ್ನಾಗಿ ಕಾಣಿಸ್ತೀವಿ. ನಮಗೆ ಅವಾಗ ಖುಷಿ ಅನಿಸುತ್ತೆ ಮನಸ್ಸಿಗೆ. ಆವಾಗ ನಮಗೇನು ಅನಿಸುತ್ತೆ ಅಂದರೆ ಇವತ್ತು ನಾನು ನನಗೋಸ್ಕರ ಒಂದು ಏನಾದರೂ ಮಾಡಿಕೊಂಡೆ ಅನ್ನೋದು ಒಂದು ಸ್ಯಾಟಿಸ್ಫ್ಯಾಕ್ಷನ್ನು ಇರುತ್ತೆ. ನಮಗೆ ಬೇರೆಯದ್ರಲ್ಲೇ ಮಾಡೋದ್ರಲ್ಲೇ ಮುಳುಗೋಗಿ ಇರ್ತೀವಿ ಅನ್ನೋದಕ್ಕಿಂತ ನಮಗೂ ಅದು ಫೀಲ್ ಬಂದುಬಿಟ್ಟಿರುತ್ತೆ, ಅಯ್ಯೋ ನನಗೆ ಎಲ್ಲರಿಗೂ ಮಾಡಿಕೊಡ್ತೀನಿ ಬಟ್ ನಾನೇ ಮಾಡ್ಕೊಳ್ಳೋದಿಲ್ವಲ್ಲ ಅಂತ. ಬಟ್ ಆವಾಗವಾಗ ನಾವು ಈ ಥರ ನಮಗೋಸ್ಕರ ನಾವು ಮಾಡ್ಕೊಳ್ಳೋದ್ರಿಂದ ನಮ್ಗೆ ಆ ಫೀಲ್ ಬರೋದು ಸಹ ಕಡಿಮೆ ಆಗುತ್ತೆ. ಹಾಗೆ ನಾವು ಕೂಡ ಚೆನ್ನಾಗಿ ಕಾಣಿಸೋದ್ರಿಂದ ನಮಗೂ ಸೆಲ್ಫ್ ಕಾನ್ಫಿಡೆನ್ಸ್ ಇರುತ್ತೆ. ಹಾಗೆ ನಾವು ಸಹ ನಮ್ಮ ಯಜಮಾನರು ಅಂದರೆ ಹಸ್ಬೆಂಡ್ ಅವ್ರನ್ನ ಅಟ್ರಾಕ್ಟಿವ್ ಮಾಡ್ಬೋದು. ಈ ಒಂದು ಟಾಪಿಕ್ ಬಗ್ಗೆ ನಾನು ಮುಂದೆ ಕೂಡ ವಿಡಿಯೋ ಮಾಡ್ತೀನಿ, ಹೌ ಟು ಅಟ್ರಾಕ್ಟ್ ಹಸ್ಬೆಂಡ್ ಅಂತ. ನಿಮ್ಗೇನಾದರೂ ಈ ಟಾಪಿಕ್ ಮೇಲೆ ಬೇಕು ಅಂತಂದರೆ ಕಮೆಂಟ್ ಮಾಡಿ, ನಾನು ಖಂಡಿತ ಮಾಡ್ತೀನಿ. ಹಸ್ಬೆಂಡಿಗೆ ಏನಂತಂದರೆ ನನ್ನ ಹೆಂಡತಿ ಯಾವಾಗಲೂ ಚೆನ್ನಾಗಿ ಕಾಣಿಸ್ಬೇಕು, ಮುದ್ದಾಗಿ ಕಾಣಿಸ್ಬೇಕು ಅಂತ ಯಾವಾಗಲೂ ಆಸೆ ಇರುತ್ತೆ. ಬಟ್ ನಾವೇನು ಮಾಡ್ತೀವಿ, ಮದುವೆ ಆದ ಹೊಸದ್ರಲ್ಲಿ ಮಾತ್ರ ಚೆನ್ನಾಗಿ ಕಾಣಿಸ್ಕೊಂಡು ಆ ಥರ ಎಲ್ಲ ಅಂದರೆ ನಮ್ಗೆ ಅವಾಗ ಇಂಟ್ರೆಸ್ಟ್ ಇರುತ್ತಲ್ವ, ಹಾಗಾಗಿ ನಾವು ಸ್ವಲ್ಪ ಮೇಕಪ್ಪು ಅದು ಇದು ಮಾಡ್ಕೊತಿರ್ತೀವಿ. ಬಟ್ ಮದುವೆ ಆದಮೇಲೆ ನಮ್ಗೆ ಅಷ್ಟು ಇಂಟ್ರೆಸ್ಟ್ ಇರಲ್ಲ, ಕಡಿಮೆ ಮಾಡಿಬಿಟ್ಟಿರ್ತೀವಿ. ಬಟ್ ಕೆಲವೊಬ್ಬರು ಗಂಡು ಮಕ್ಕಳಿಗೆ ನನ್ನ ಹೆಂಡತಿ ಚೆನ್ನಾಗಿ ಕಾಣಿಸ್ಕೋಬೇಕು ಅನ್ನೋದಿರುತ್ತೆ. ಆವಾಗ ನಾವು ಕೂಡ ಚೆನ್ನಾಗಿ ರೆಡಿ ಆದಾಗ ಅವ್ರಿಗೂ ಸಹ ಖುಷಿ ಆಗುತ್ತೆ. ಅವರು ಖುಷಿ ಇದ್ದರೆ ನಾವು ಖುಷಿ ಇರ್ತೀವಿ, ನಾವಿಬ್ಬರು ಖುಷಿ ಇದ್ದರೆ ಮನೆಯೆಲ್ಲ ಖುಷಿ ಇರುತ್ತಲ್ವ. ಹಾಗಾಗಿ ಸೆಲ್ಫ್ ಕೇರ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು. ನಂಬರ್ 5 ಏನಪ್ಪ ಅಂತಂದರೆ ವ್ಯಾಲ್ಯೂ ಯುವರ್ ಸೆಲ್ಫ್. ನಿಮಗೆ ನೀವು ವ್ಯಾಲ್ಯೂ ಕೊಡೋದನ್ನು ಕಲ್ತ್ಕೋಬೇಕು. ಬೇರೆಯವರು ವ್ಯಾಲ್ಯೂ ಕೊಡ್ತಾರೋ ಬಿಡ್ತಾರೋ ಅದು ಸೆಕೆಂಡ್ರಿ. ಫಸ್ಟ್ ನೀವೇ ನಿಮಗೆ ಬೆಲೆ ಕೊಟ್ಕೊಂಡಿಲ್ಲ ಅಂದರೆ ಅಯ್ಯೋ ನಂಗೆ ಬರೋಂಗಿಲ್ಲ ಬಿಡು, ನನಗೆ ನಡೆಯುತ್ತೆ ಬಿಡು, ಎಲ್ಲದಕ್ಕೂ ನೀವು ಹಿಂಗೆ ನಿಮ್ಮನ್ನು ಅಂಡರ್ ಎಸ್ಟಿಮೇಟ್ ಮಾಡ್ತಾ ಇದ್ದರೆ, ನೀವೇ ನಿಮಗೆ ನೀವು ಬೆಲೆ ಕೊಡದೇ ಇದ್ದರೆ ಬೇರೆಯವರು ಸಹ ನಿಮಗೆ ಬೆಲೆ ಕೊಡೋದಿಲ್ಲ. ಹಾಗಾಗಿ ನಿಮಗೊಂದು ಆತ್ಮವಿಶ್ವಾಸ ಅನ್ನೋದು ಇರಬೇಕು. ಯಾವಾಗಲೂ ನಿಮ್ಮ ಬಗ್ಗೆ ನಿಮಗೆ ಹೆಮ್ಮೆನೂ ಇರಬೇಕು. ಅಂದಾಗ ಮಾತ್ರ ನಾವು ಹ್ಯಾಪಿಯಾಗಿರೋಕ್ಕೆ ಸಾಧ್ಯ.
ನಂಬರ್ 6 ಏನಪ್ಪ ಅಂತಂದರೆ, ಡೋಂಟ್ ಥಿಂಕ್ ಅಬೌಟ್ ಯುವರ್ ಪಾಸ್ಟ್. ನಿಮ್ದು ಹಿಂದಿನ ಜೀವನದಲ್ಲಿ ಏನೇ ಆಗಿರ್ಬೋದು, ಏನೋ ಒಂದು ದುರ್ಘಟನೆ ನಡೆದಿರ್ಬೋದು, ಅದನ್ನು ಮಾತ್ರ ಇವಾಗ ನೆನೆಸ್ಕೊಂಡು ಅದರಲ್ಲೇ ಜೀವನನ ಕಳಿಯೋಕ್ಕೆ ಹೋಗಬೇಡಿ. ನೀವು ಯಾವಾಗ ನಿಮ್ಮ ಪಾಸ್ಟ್ ಬಗ್ಗೆ ಯೋಚನೆ ಮಾಡ್ತೀರೋ, ನಿಮಗೆ ಮನಸ್ಸಲ್ಲಿ ನೆಮ್ಮದಿ ಇರೋದಿಲ್ಲ. ನೀವು ಮನಸ್ಸಲ್ಲಿ ನೆಮ್ಮದಿ ಇಟ್ಕೊಂಡಿಲ್ಲ ಅಂತಂದರೆ ನೀವು ಆ್ಯಕ್ಟಿವ್ ಆಗಿ ಮನೆಯಲ್ಲಿ ಯಾರನ್ನೂ ನೋಡ್ಕೊಳ್ಳೋಕ್ಕಾಗೋದಿಲ್ಲ. ಹಾಗೆ ನೀವು ಸಹ ಡಿಪ್ರೆಷನ್ಗೆ ಹೋಗಬೇಕಾಗುತ್ತೆ. ಹಾಗಾಗಿ ಪಾಸ್ಟ್ ಲೈಫ್ನ ಅಲ್ಲಿಗೆ ಬಿಟ್ಟು ಪ್ರೆಸೆಂಟ್ ಲೈಫ್ನ ಬದುಕೋದು ಕಲೀರಿ ಮತ್ತು ಪ್ರೆಸೆಂಟ್ ಲೈಫ್ನ ಎಂಜಾಯ್ ಮಾಡೋದು ಕಲೀರಿ. ಸುಮ್ಮನೆ ಪಾಸ್ಟ್ ಬಗ್ಗೆ ಆಗಲಿ ಫ್ಯೂಚರ್ ಬಗ್ಗೆ ಆಗಲಿ ಇದನ್ನೆಲ್ಲ ತಲೆ ಕೆಡಿಸ್ಕೊಂಡು ಇರೋ ನೆಮ್ಮದಿನ ಹಾಳು ಮಾಡ್ಕೋಬೇಡಿ. ನಂಬರ್ 6 ಏನಂತಂದರೆ, ಮೇಕ್ ಯು ಫೀಲ್ ಸ್ಪೆಷಲ್. ನಿಮಗೆ ನೀವು ಸ್ಪೆಷಲ್ ಅಂತ ಯಾವಾಗಲೂ ಅನ್ಕೊತಾ ಇರಿ. ಯಾಕಂತಂದರೆ ನಿಮಗೆ ಅದು ಖುಷಿ ಕೊಡುತ್ತೆ. ಹಾಗೆ ನೀವು ಬೇರೆಯವ್ರನ್ನ ಸ್ಪೆಷಲ್ ಅಂತ ತುಂಬ ಕೇರ್ ಮಾಡೋದಾಗಲಿ ಅದನ್ನೆಲ್ಲ ಮಾಡ್ತಾ ಇರ್ತೀರ. ಬಟ್ ನಿಮಗೆ ಯಾರೂ ಮಾಡದೇ ಇದ್ದಾಗ ಆ ನೋವು ಕಾಡೋದು ತುಂಬಾ ಸಹಜ. ಬಟ್ ಅದನ್ನು ನಾವು ನಿವಾರಿಸ್ಕೊಳ್ಬೇಕು ಅಂತಂದರೆ ನಮ್ಮನ್ನು ನಾವು ಖುಷಿಯಾಗಿಟ್ಕೊಳ್ಬೇಕು. ಅಂದರೆ ನಮ್ಮನ್ನು ನಾವು ಗೌರವಿಸ್ಬೇಕು. ನಮಗೋಸ್ಕರ ನಾವೇನಾದರೂ ತಿಂಡಿ ಮಾಡ್ಕೊಳ್ಳೋದಾಗಿರ್ಬೋದು, ಇಲ್ಲ ಅಂತಂದರೆ ಸಿಂಪಲ್ಲಾಗಿ ಒಂದು ಕ್ಯಾಂಡಲ್ ಹಚ್ಕೊಂಡು ಒಂದು ಡಿನ್ನರ್ ಮಾಡೋವಂಥದ್ದಾಗಿರ್ಬೋದು, ಇಲ್ಲ ಅಂತಂದರೆ ನಿಮ್ಗೆ ಇಷ್ಟ ಆದ ಡ್ರಿಂಕ್ಸ್ ಕುಡಿಯೋದಾಗಿರ್ಬೋದು, ಏನಾದರೂ ಈ ಥರ ಮಾಡಿಕೊಂಡು ನಿಮಗೆ ನೀವು ಟೈಮ್ ಕೊಟ್ಕೊಂಡಾಗ ಅದರಲ್ಲಿ ಸಿಗೋ ಖುಷಿನೇ ಬೇರೆ. ಈ ಒಂದು 6 ಟಿಪ್ಸ್ನ ನೀವು ನಿಧಾನವಾಗಿ ಫಾಲೋ ಮಾಡಿ ನೋಡಿ, ನಿಮ್ಮಲ್ಲೇ ನೀವು ಚೇಂಜಸ್ ಕಾಣ್ತೀರಾ. ಈ ಲೈಫ್ ಅನ್ನೋ ಜಂಜಾಟದಲ್ಲಿ ನಿಮ್ಮನ್ನು ನೀವು ಕೇರ್ ಮಾಡ್ಕೊಳ್ಳೇಬೇಕಾಗತ್ತೆ. ಬರೀ ಇನ್ನೊಬ್ರಿಗೆ ಅಂತ ಬಡ್ದಾಡೋದು ಬದಲು ಮೊದಲು ನಿಮ್ಮನ್ನು ನೀವು ನೋಡ್ಕೊಳ್ಳಿ. ನೀವು ಚೆನ್ನಾಗಿದ್ರೆ ತಾನೇ ಇನ್ನೊಬ್ರನ್ನ ನೋಡ್ಕೊಳ್ಳೋಕ್ಕಾಗೋದು. ನೀವು ಹುಷಾರಿಲ್ಲ ಅಂತ ಮಲ್ಕೊಂಡ್ರೆ ಯಾರನ್ನೂ ನೋಡ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ಮೊದಲು ಸೆಲ್ಫ್ ಕೇರ್ ಅನ್ನೋದು ತುಂಬಾ ಮುಖ್ಯ. ಈ ಎಲ್ಲ ಟಿಪ್ಸ್ನ ನೀವು ಎಲ್ಲರೂ ಫಾಲೋ ಮಾಡ್ತಾರೆ ಅಂದ್ಕೊತೀನಿ. ಇವಾಗ ನನ್ನ ಕೆಲಸ ಎಲ್ಲ ಮುಗೀತು. ಸಾಯಂಕಾಲದ್ದು ಬಟ್ಟೆ ಎಲ್ಲ ತಂದು ಮಾಡಿಸ್ತಿದ್ದೀನಿ. ಅದರಲ್ಲೂ ಈ ಬೆಂಗಳೂರಲ್ಲಿ ಇವಾಗ 3-4 ದಿನ ಆಯಿತು ತುಂಬಾ ಚಳಿ ಇತ್ತು. ಹಾಗಾಗಿ ಬಟ್ಟೆನೇ ಒಣಗ್ತಿರ್ಲಿಲ್ಲ. ಹಾಗಾಗಿ ಬೆಳಿಗ್ಗೆ ಬೇಗನೆ ಹಾಕಿಬಿಡ್ತಿದ್ವಿ. ಬಟ್ಟೆ ಒಣಗಿಲ್ಲ ಅಂತಂದರೆ ತುಂಬಾ ದೊಡ್ಡ ತಲೆನೋವಲ್ವಾ. ಹಾಗಾಗಿ ಬೆಳಿಗ್ಗೆ ಬೇಗನೆ ಹಾಕಿಬಿಟ್ರೆ ಸ್ವಲ್ಪ ಗಾಳಿಗೆಲ್ಲ ಒಣಗ್ಕೊಂಡ್ಬಿಡುತ್ತೆ. ಬಟ್ಟೆ ಎಲ್ಲ ಮಡಿಸಿದ್ದಾದಮೇಲೆ ಬೆಡ್ ಎಲ್ಲ ಸ್ವಲ್ಪ ಧೂಳಾಗಿತ್ತು. ಬಟ್ಟೆಲೆ ಧೂಳೆಲ್ಲ ಇರುತ್ತಲ್ವ, ಹಾಗಾಗಿ ಬೆಡ್ಡೆಲ್ಲ ಸ್ವಲ್ಪ ಜಾಡಿಸಿ ನಂತರ ಮುಖ ತೊಳ್ಕೊಂಡು ದೇವ್ರಿಗೆ ದೀಪ ಹಚ್ಬೇಕು ಇವಾಗ. ನೋಡಿದ್ರಲ್ಲ ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಹಾಗೆ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು. ಬಾಯ್ ಬಾಯ್.